6 ಗಂಟೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿ ಇಷ್ಟು ಬೆಳೆ ಬೆಳೆದು 2 ತಿಂಗಳು ಕಷ್ಟಪಟ್ಟಿದ್ದರಿಂದ ಇವಾಗ ಮಳೆ ಹಾನಿಯಾಗಿ ಬೆಳೆ ಮಾರ್ಲಿಕ್ಕೆ ಹೋದರೂ ಸಹ ನಮಗೆ ಯಾವುದು ಬೆಳೆ ರೇಟ್ ಸಿಗ್ತಾಯಿಲ್ಲ. ಮತ್ತು ಇಲ್ಲಿ ಎಕ್ಸ್ಪೋರ್ಟ್ ಆಗುವಂಥ ಮಾಲು ಇವತ್ತು ರೈತನಿಗೆ ಇಷ್ಟು ಹಾಳಾಗೈತೆ ರೀ. ನಾವು ಗದಗ ಮಾರ್ಕೆಟ್ಗೆ ಸಹ ಮಾರ್ಲಿಕ್ಕೆ ಹೋದರೆ ಒಂದು 2 ಕೆ ಜಿಗೆ 2 ರೂಪಾಯಿ 3 ರೂಪಾಯಿ ಸಹ ಯಾರು ಜನ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ರೈತರು ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಇದು ಆಣೆಕಲ್ಲು ಮಳೆ ಬಂದು ಎಲ್ಲ ಹಾಳಾಗಿ ಹೋಗೈತೆ ರೀ ಸರ. ಬೇರೆ ದೇಶಕ್ಕೆ ಕಳ್ಸರ, ಇಲ್ಲಿ ಲೋಕಲ್ ಸಹ ಹೋಗ್ತಾ ಇಲ್ಲ ಸರ್. ಇದು ಯಾರು ತೊಗೊಳ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ ಸರ್ ಈಗ ರೈತರಿಗೆ. ಅಧಿಕಾರಿಗಳು ಬಂದಿದ್ದರು ಸರ್. ಈಗ ನೋಡಿ ಅವರು ಸಹ ನೋಡಿದ್ದಾರೆ. ನೋಡಿ ಏನಾದರೂ ಒಂದು ಅನುಕೂಲ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ನೋಡ್ಬೇಕು ಸರ್. ಈಗ ಸರ್ಕಾರ ಏನು ರೈತರಿಗೆ ಒಂದು ಅನುಕೂಲ ಮಾಡುತ್ತೆ ಅಂತ ಮುಂದೆ ನೋಡ್ಬೇಕು ಸರ್. ಈಗ ಸುಮಾರು ಒಂದು 50 ರಿಂದ 60 ಟನ್ ಇದೆ ಸರ್ ನಮ್ಮದು ಈಗ ಕಲ್ಲಂಗಡಿ.